ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಪಾಯಸ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 1 ಗ್ಲಾಸ್ ಹಾಲು, ಅವಲಕ್ಕಿ, ಸಕ್ಕರೆ, ಗೋಡಂಬಿ, ಏಲಕ್ಕಿ, ತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅವಲಕ್ಕಿನ 2 ಸಲ ನೀಟಲ್ಲಿ ತೊಳ್ಕೊಂಡಿದ್ದೀನಿ. ನಾನಿಲ್ಲಿ ಇವಾಗ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಾಗಿ ಅವಲಕ್ಕಿ ಹಾಕಿ ಮಾಡಿದ್ರೆ. ಇವಾಗ ಒಂದು ಕುಕ್ಕರ್ ತೊಗೊಂಡು ನಾನಿವಾಗ 1 ಕಪ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಸಕ್ಕರೆನ ಕ್ಯಾರಮೆಲ್ ಮಾಡ್ಕೋಬೇಕು. ಸೊ ಇದನ್ನು ತಿರುಗಿಸ್ತಾ ಬಂದರೆ ಅದು ಸ್ವಲ್ಪನೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇದನ್ನು ಹಾಗೆ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು, ಯಾಕಂದರೆ ಸಕ್ಕರೆ ಕ್ಯಾರಮೆಲ್ ಹಾಕಬೇಕಲ್ವ. ಸೊ ಇದು ಹಿಂಗೆ ತಿರುಗಿಸ್ತಾ ಫುಲ್ಲು ಕರಗಿ ಹಾಗೆ ಇದು ಗಟ್ಟಿಗೆ ಆಗ್ತಾ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಮತ್ತು ಫುಲ್ಲು ಪುಡಿ ಆಗಿ ಅದನ್ನು ಹಾಗೆ ತಿರುಗಿಸ್ತಾ ಇದ್ದರೆ ಕಲರ್ ಚೇಂಜ್ ಆಗ್ತಾ ನೋಡಿ, ಕಲರ್ ಚೇಂಜ್ ಆಗ್ತಾ ಇದು ಕ್ಯಾರಮೆಲ್ ಆಗ್ತಿದೆ. ಇಷ್ಟು ಕ್ಯಾರಮೆಲ್ ಆದಮೇಲೆ ಇವಾಗ 1 ಗ್ಲಾಸ್ ಹಾಲು ತೆಗೆದಿಟ್ಕೊಂಡಿದ್ರಲ್ಲ, ಆ ಹಾಲು ಹಾಕ್ಕೋತಾ ಇದ್ದೀನಿ. ಕ್ಯಾರಮೆಲ್ ಮಾಡ್ಕೊಂಡು ಮಾಡೋ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಇದೇ ಪಾಯಸ ಮಾಡ್ತೀರಾ. ಇವಾಗ ಅವಲಕ್ಕಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದು 2 ವಿಷಲ್ ಕೂಗಿಸ್ಕೊತೀನಿ. ಯಾವಾಗಲೂ ಒಂದೇ ಥರ ಪಾಯಸ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ನೀಟಲ್ಲಿ ಬಂದಿದೆ. ಗಟ್ಟಿನೂ ಆಗಿದೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೋತೀನಿ. ಬೇಕಿದ್ರೆ ನೀವು ಬಾದಾಮಿ, ಪಿಸ್ತಾ, ದ್ರಾಕ್ಷಿ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೋಬೋದು. ನಾನು ಗೋಡಂಬಿ ಮಾತ್ರ ಹಾಕ್ತಾಯಿದ್ದೀನಿ. ನಾರ್ಮಲ್ ಅವಲಕ್ಕಿ ಕೂಡ ತೊಗೋಬೋದು. ನನ್ನ ಹತ್ರ ರಾಗಿ ಅವಲಕ್ಕಿ ಇತ್ತು ಅಂತ ಅದನ್ನೇ ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ತಿರುಗಿಸಿ ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ಹೀಗೆ ಬಿಸಿಯಾಗಿರೋ ಅವಲಕ್ಕಿ ಪಾಯಸ ರೆಡಿಯಾಗಿದೆ.